ನಮಸ್ಕಾರ. ಇವತ್ತು ಪ್ಲೇಟೋ ಗುಲಾಮನಾಗಿದ್ದ ಕಥೆಯನ್ನು ತಂದಿದ್ದೀನಿ. ಪ್ಲೇಟೋ ತನ್ನ 40ನೇ ವಯಸ್ಸಿಗೆ ಸಿರಾಕೂಸ್‌ಗೆ ಹೋಗ್ತಾನೆ, ಸಿಸಿಲಿ ದೇಶದ ರಾಜಧಾನಿ. ಆ ಸಿಸಿಲಿಯನ್ನು ಡಯನಸಿಸ್ ಅನ್ನೋನು ಆಳ್ತಿರ್ತಾನೆ. ಡಯನಸಿಸ್‌ದು ಒಬ್ಬ ಭಾವ ಇರ್ತಾನೆ, ಡಯಾನ್ ಅಂತ ಹೇಳಿ. ಪ್ಲೇಟೋ ಅವನೊಂದಿಗೆ ಮಿತ್ರತೆಯನ್ನು ಮಾಡ್ಕೋತಾನೆ. ಯಾವುದೋ ಒಂದು ಸಂದರ್ಭದಲ್ಲಿ ಪ್ಲೇಟೋ ಡಯನಸಿಸ್ ಒಂದೊಂದು ಬಹಳ ಕಟುವಾಗಿ ಟೀಕೆ ಮಾಡ್ತಾನೆ ಅವನ ನೀತಿಗಳನ್ನು. ಇದರಿಂದ ಸಿಟ್ಟಿಗೆ ಬಂದಂಥ ಡಯನಸಿಸ್ ಪ್ಲೇಟೋಗೆ ತೆಗೆದುಕೊಂಡು ಎಗಿನಾ ದ್ವೀಪ ಇರ್ತದೆ, ಅಲ್ಲಿ ಜನರನ್ನು ಗುಲಾಮರನ್ನಾಗಿ ಮಾರ್ತಿರ್ತಾರೆ. ಆ ಮಾರುಕಟ್ಟೆಯಲ್ಲಿ ಪ್ಲೇಟೋಗೆ ಮಾರ್ತಾನೆ. ಆ್ಯಂಡ್ ಪ್ಲೇಟೋ ಗುಲಾಮನಾಗಿ ಖರೀದಿ ಮಾಡಲ್ಪಡ್ತಾನೆ. ಆವಾಗ ಸೆರೆನನ ಒಂದು ನಗರದಾಗ ಒಬ್ಬ ಭಾಳ ಒಳ್ಳೆಯ ಶ್ರೀಮಂತ ವ್ಯಕ್ತಿ ಇರ್ತಾನೆ, ಅನಿಸೆರೀಸ್ ಅಂತ ಹೇಳಿ. ಅವನು ಆ ಮಾರುಕಟ್ಟೆಗೆ ಹೋಗಿ 20 ಮೀನಾಸ್ ಕೊಟ್ಟು ಪ್ಲೇಟೋಗೆ ಬಿಡಿಸ್ಕೊಂಡು ಬರ್ತಾನೆ. ಆ್ಯಂಡ್ ಅವನಿಗೆ ಸ್ವಲ್ಪ ದುಡ್ಡು ಕೊಟ್ಟು ಅಥೆನ್ಸ್ಗೆ ಕಳಿಸ್ತಾನೆ. ಆ ದುಡ್ಡು ತೆಗೆದುಕೊಂಡು ಬಂದಂಥ ಪ್ಲೇಟೋ ಅಥೆನ್ಸ್ನಲ್ಲಿ ತನ್ನದೇ ಆದ ಅಕಾಡೆಮಿಯನ್ನು ಸ್ಟಾರ್ಟ್ ಮಾಡ್ತಾನೆ. ಆ ಅಕಾಡೆಮಿಯಲ್ಲಿ ಅವನ ಶಿಷ್ಯನಾದ ಅರಿಸ್ಟಾಟಲ್ ಕೂಡ ಓದ್ತಾನೆ. ಈ ಅರಿಸ್ಟಾಟಲ್ ಮುಂದೆ ಹೋಗಿ ಅಲೆಕ್ಸಾಂಡರ್ನ ಗುರು ಕೂಡ ಆಗ್ತಾನೆ. ಹೀಗಾಗಿ ಗುಲಾಮನಾಗಿ ಮಾರಾಟವಾದಂಥ ಪ್ಲೇಟೋ ಜಗತ್ತಿನ ಅತ್ಯಂತ ಧೀಮಂತ ತತ್ವಜ್ಞಾನಿ ಆಗ್ತಾನೆ ಅನ್ನೋ ಕಥೆಯನ್ನು ತಮಗೆ ತಂದಿದ್ದೀನಿ. ಬಹುಶಃ ಇಷ್ಟ ಆಯ್ತು ಅನಿಸ್ತದೆ. ಜೈ ಶ್ರೀಕೃಷ್ಣ.